ಇದನ್ನು ದಿನಾಲು ಮನೆಯೊಳಗೆ ಮಾಡಬೇಕು ನೀವು. ಯಾವಾಗ ಯಾವಾಗ ಸಮಯ ಸಿಗುತ್ತೋ, ಯಾವಾಗ ಯಾವಾಗ ನಿಮಗೆ ಮನಸ್ಸು ಕದಡಿ ಬಿಡ್ತದೋ, ಯಾವಾಗ ನೀವು ಟೆನ್ಷನ್ಗೆ ಬರ್ತೀರಿ, ಯಾವಾಗ ಏನೂ ದಾರಿ ತೋಚೋದಿಲ್ಲ, ಆ ಹೊತ್ತಿನಾಗ ಶಾಂತ ಕಣ್ಣು ಮುಚ್ಕೋರಿ. ಕಣ್ಣು ಮುಚ್ಕೊಂಡು ಪ್ರತಿಯೊಂದು ಉಸಿರು ನೋಡಬೇಕು. ಒಂದೇ ಒಂದು ಉಸಿರು ಕೂಡ ಹೊರಗೆ ಹೋಗಬಾರ್ದು, ಒಳಗೆ ಬರಬಾರ್ದು, ನಿಮಗೆ ಗೊತ್ತು ಆಗದಂತೆ. ಪ್ರತಿಯೊಂದು ಉಸಿರು ಒಳಗೆ ಹೋಗ್ತದೆ. ಇಷ್ಟು ಹೋಯ್ತು, ಎದೆಯನ್ನು ಇಷ್ಟು ಉಬ್ಬಿಸಿದೆ, ಪ್ರತಿ ಕ್ಷಣಕ್ಕೂ ಗೊತ್ತಾಗಬೇಕು ನಿಮಗೆ. ಇದಕ್ಕೆ ವರ್ತಮಾನದಲ್ಲಿ ಇರುವ ಸ್ಥಿತಿ ಅಂತಾರೆ, ಬೀಯಿಂಗ್ ಇನ್ ಪ್ರೆಸೆಂಟ್ ಸ್ಟೇಟ್ ಅಂತಾರೆ. ವರ್ತಮಾನದಲ್ಲಿ ಇರುವ ಒಂದು ಕಲೆ ಇದು. ಅದ್ಭುತ ಆನಂದ ದೊರಕ್ತದೆ, ಸಮಾಧಾನ ಅನ್ನಿಸ್ತದೆ, ಒಳಗಿನ ಟೆನ್ಷನ್ ಕಡಿಮೆ ಆಕ್ಕೊಂತ ಬರ್ತದೆ, ಒತ್ತಡ ಕಡಿಮೆ ಆಗ್ತದೆ. ಇದನ್ನು ರೂಢಿ ಮಾಡಿಕೊಳ್ಳಿ. ಎಷ್ಟು ಸರಳದ, ಆದ್ರೆ ಯಾರು ಮಾಡ್ಲಿಕ್ಕೆ ತಯಾರಿಲ್ಲ. ಅತ್ಯಂತ ರಹಸ್ಯದ ಇದು. ಆಳವಾದ ಉಸಿರಾಟಕ್ಕೆ ಎಷ್ಟು ಬೆಲೆ ಅದ ಗೊತ್ತಿಲ್ಲ ನಿಮ್ಗೆ. ಒಂದು ನೆನಪಿಡಿ, ಮನುಷ್ಯನಿಗೆ ಅನ್ನದ ಋಣ, ಭೂಮಿ ಋಣ, ಉಸಿರಿನ ಋಣ ತೀರ್ತಿಲ್ಲೋ ಒಂದು ಕ್ಷಣ ಇರೋದಿಲ್ಲ. ಕಣ್ಮುಚ್ಕೋರಿ. ಅಂಥ ಪವಿತ್ರ ಉಸಿರನ್ನು ನೀವು ನೋಡ್ಕೊಳ್ತಾ ಇದ್ದೀರಿ. ನನ್ನ ದೇಹದೊಳಗೆ ಹೊರಗಿರ್ತಕ್ಕಂಥ ದೈವಿ ಶಕ್ತಿ ರೂಪದೊಳಗಿರ್ತಕ್ಕಂಥ ಉಸಿರು ಒಳಗೆ ಹೆಂಗೆ ಹೋಗ್ತದೆ, ಹೊರಗೆ ಹೆಂಗೆ ಬರ್ತದೆ, ಇಷ್ಟೇ ಮುಖ್ಯ. ಅಂದರೆ ಶರೀರ ಸಣ್ಣ ಬಿಡ್ತೀರಾ, ಅಲಗಾಡೋದಿಲ್ಲ, ಕಣ್ ತೆಗಿಯೋಂಗಿಲ್ಲ. ಇದು ಮೂಲ ಸಾಧನ, ಇದು ಬೇಸಿಕ್ ಸಾಧನ. ಇದೊಂದು ಟ್ರಯಲ್. ಪ್ರಾರಂಭದಲ್ಲಿ ಇಷ್ಟೇ ಮಾಡೋದು. ಇದು ಮೂಲವಾಗಿಟ್ಟುಕೊಂಡು ಮುಂದಿನ ಸಾಧನ ನಡೀತಾವೆ. ಇದು ಕುಂಡಲಿನಿಗೆ ಮೊದಲ ಹಂತದ ಸಾಧನ. ದ ಅವೇರ್ನೆಸ್ ಆಫ್ ಪ್ರಾಣ ಅಂತಾರೆ ಇದಕ್ಕೆ. ಅವೇರ್ನೆಸ್ ಆಫ್ ಯುವರ್ ಪ್ರಾಣ, ಅವೇರ್ನೆಸ್ ಆಫ್ ಯುವರ್ ಬ್ರೀದಿಂಗ್. ನಮ್ಗೆ ಗೊತ್ತಾಗದ ಹಾಗೆ ಒಳಗೆ ತಗೋತೀವಿ, ಬಿಡ್ತೀವಿ. ಈಗ ಗೊತ್ತು ಮಾಡ್ಕೊಂಡು ತಗೋಬೇಕೀಗ, ಅಷ್ಟೇ. ಗೊತ್ತು ಮಾಡ್ಕೊಂಡು ತಗೊಳಕತ್ತೀರಿ. ಮತ್ತೊಂದು ದೀರ್ಘ ಉಸಿರು.
ಕೊನೆಯ ಸಲ ಬಹುಶಃ ತಾತ್ಕಾಲಿಕವಾಗಿ ಇದು ಇವತ್ತು ಕೊನೆಯ ಕ್ಲಾಸ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ನಾಳೆಗೊಂದು ಫಂಕ್ಷನ್ ಅದು ಸಾಯಂಕಾಲ, ನಾಡಿದ್ದು ನಾವು ಊರಿಗೆ ಹೋಗಬೇಕು ಒಂದು ಲಗ್ನಕ್ಕಾಗಿ. ಹೀಗೆ ಲಗ್ನ, ಅನೇಕ ಮದುವೆ ಮುಂಜುವೆ ಇದ್ದೇ ಇರ್ತಾವೆ. ಶಿಷ್ಯರದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊಲ್ಲಾಪುರಕ್ಕೆ ಹೋಗಬೇಕಾಗಿದೆ, ಅಕ್ಕಲಕೋಟಕ್ಕೆ ನಾಡಿದ್ದು. ಅದಕ್ಕೆ ನಿಮ್ಮದು ಮುಗಿಲಿಕ್ಕೆ ನಾ ಕಾಯ್ತಾ ಇದ್ದೆ. ಸೊ ತಾತ್ಕಾಲಿಕವಾಗಿ ಮತ್ತೆ ಹೋಗಿ ಬಂದಮೇಲೆ ಮತ್ತೆ ಶುರು ಮಾಡೋಣ ಅಂತ ಯಾರು ಇರ್ತಾರೆ ಅವ್ರು ನೋಡಿಕೊಂಡು. ಈಗ ಕೊನೆಯ ದಿನ, ತಾತ್ಕಾಲಿಕವಾಗಿ ಕೊನೆಯ ದಿನದ ಒಂದು ಕ್ಲಾಸನ್ನು, ಕೆಲವು ವಿಶಿಷ್ಟ ವ್ಯಾಯಾಮಗಳು ಅಂತೀವಿ ನಾವು. ಅಂದರೆ ಅದನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಇವತ್ತು ಈ ತಕ್ಷಣ ಗೊತ್ತಾಗೋದಿಲ್ಲ, ಬಟ್ ದಿನಾಲು ಮಾಡಿದರೆ ಮಾತ್ರ ಒಂದು ಅದ್ಭುತ ಪರಿಣಾಮ ನಿಮ್ಮ ದೇಹದ ಮೇಲೆ ಖಂಡಿತ ಆಗ್ತದೆ. ಸಿಂಪಲ್ ಅದ, ವೆರಿ ಸಿಂಪಲ್ ಬಟ್ ಮೋರ್ ಇಫೆಕ್ಟಿವ್. ನಿಮ್ಗೆ ಗೊತ್ತಿದೆ, ದೀರ್ಘವಾಗಿ ಉಸಿರು ತಗೋತಾ ಅಶ್ವಿನಿ ಮುದ್ರಾ ಮಾಡ್ತೀರಿ. ಅಶ್ವಿನಿ ಮುದ್ರಾ ಮಾಡ್ತಾ ಮಾಡ್ತಾ ತ್ರಾಟಕವನ್ನು ಮಾಡ್ತೀರಿ. ಇದು 3 ಕೂಡ್ಕೊಂಡು ಮಾಡಿದ್ದೀರಿ. ಈಗ ಅದನ್ನು ಕೂಡ ಅದನ್ನು ಮಾಡ್ರಿ, ಇವನು ಮಾಡ್ರಿ. ಏನು ಮಾಡಬೇಕಪ್ಪ? ವೆರಿ ಸಿಂಪಲ್ ಅದ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಆಕಳಿಗೆ ಬರ್ತಿಲ್ಲ. ಆಕಳಿಗೆ ಬಂದಾಗ ಆಕಳಿಗೆ ಯಾಕೆ ಬರ್ತದ, ಸೀನ್ ಯಾಕೆ ಬರ್ತದೆ ಗೊತ್ತಿಲ್ಲ. ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅದ ಅದಕ್ಕೆ. ಶರೀರ ತನ್ನ ಬ್ಯಾಲೆನ್ಸನ್ನು ಕಾಯ್ಕೊಡೋಕ್ಕೆ ಮತ್ತು ಒಳಗಿನ ನಿಮ್ಮ ಆರೋಗ್ಯವನ್ನು ಇಂಡೆಕ್ಸ್ ಆಫ್ ಯುವರ್ ಹೆಲ್ತ್ ಅಂತಾರೆ ಅದಕ್ಕೆ. ಹೌದಾ? ಸೀನ್ ಬರ್ತಾವೆ. ಸೀನ್ ಬಂದರೆ ಚಲೋ, ಹೌದಾ? ಬಟ್ ಆಕಳಿಗೆ ಬಂದಾಗ ಅದು ಒಂದು ರೀತಿಯಿಂದ ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಅದ ಅದಕ್ಕೆ. ಆನಂತರ ಅದು ಲೆಥರ್ಜಿಕ್ ನೇಚರ್ ಅದ. ಆಲಸ್ಯತಿನ ಅಂತಾರ, ಅನ್ನೋದ್ರ ಮನಸ್ಸಿಲ್ಲ ಅಂತಾರ, ಬಟ್ ಅದಕ್ಕೊಂದು ಬೇರೆ ಹಿನ್ನೆಲೆ ಅದ. ಆಕಳಿಕೆ ಅಂತ ಯಾಕೆ ಬಳಸಿದ್ನಪ್ಪ ಅಂದ್ರೆ, ಆಕಳಿಗೆ ಬಂದಾಗ ಹೆಂಗೆ ಬಾಯಿ ತೆಗಿತೀರಿ, ಹೆಂಗೆ ತೆಗಿತೀರಿಲ್ಲ ಅಷ್ಟೇ ಮಾಡೋದು. ಈಗ ಆಕಳಿಗೆ ಬಂದಾಗ ಹೆಂಗೆ ಬಾಯಿ ತೆಗಿತೀರಿ ಹಂಗೆ ಬಾಯಿ ತೆಗೀರಿ. ನೋಡೋಣ, ಬಾಯಿ ತೆಗೀರಿ. ಆಕಳಿಗೆ ಬಂದಾಗ ಹೆಂಗೆ ಬಾಯಿ ತೆಗಿತೀರಿ, ಪೂರ ತೆಗಿಬೇಕು. ಪೂರ ಅಗಲ ತೆಗಿಬೇಕು, ಮ್ಯಾಗು ತೆಗಿಬೇಕು. ಮತ್ತು ಅಷ್ಟೇ ಅಲ್ಲ, ಹೋಲ್ಡ್ ಮಾಡಬೇಕು. ಅದನ್ನು ಅದನ್ನು ಹೋಲ್ಡ್ ಮಾಡಬೇಕು, ಹಿಡಿಬೇಕು. ಮತ್ತು ಸ್ಟ್ರೆಚ್ ಮಾಡ್ತಾನೆ ಇರಬೇಕು. ಅಗಲಕ್ಕೆ ಮತ್ತು ಉದ್ದಕ್ಕೆ ಜಗ್ರಿ 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 ಬಾಯನ್ನು ತುಂಬ ಅಗಲಿಸ್ರಿ. ಹಿಡಿಬೇಕನ್ನ ಹಿಡಿಬೇಕ್ರಿ. ಬಾಯನ್ನು ತುಂಬ ಅಗಲಿಸ್ರಿ. ಮತ್ತು ಮುಚ್ಚೋಂಗಿಲ್ಲ. ನಾ ಹೇಳೋವರೆಗೂ ಲಕ್ಷ್ಮೀನಾರಾಯಣ ಮುಚ್ಚೋಂಗಿಲ್ಲ. ಪೂರ್ಣ ಚಾತ್ರಿ. ಈಗ ಇದು ಹುಬ್ಬನ ಮೇಲೆ ಕೆತ್ತರಿ, ಹುಬ್ಬನ ಪೂರ್ತಿ ಮೇಲೆ ಕೆತ್ತರಿ. ಇನ್ನೂ ಚಾತ್ರಿ ಬಾಯಿ, ಇನ್ನಷ್ಟು ಸ್ಟ್ರೆಚ್. ನೋಡ್ಕೊಳ್ಳಿ, ಹುಬ್ಬನ ಮ್ಯಾಗೆಲ್ತಿದ್ದೀರಿ. ಪರ್ಫೆಕ್ಟ್ಲಿ ಹುಬ್ಬನ ಮ್ಯಾಗ ಎತ್ತಿದ್ರ ಕಣ್ಣುಗುಡ್ಡಿಗಳ ಮೇಲೆ ಕೆತ್ತರಿ. ಕಣ್ಣುಗುಡ್ಡಿಗಳು ನೀವು ತಿಲಕ ಎಲ್ಲಿ ಇಡ್ತೀರಿ, ಕುಂಕುಮ ಎಲ್ಲಿ ಹಚ್ಕೊಂತೀರಿ, ಅಲ್ಲಿ ಎತ್ತಿದ್ರ. ಈಗ ಮುಂದಿನ ಹಂತ, ಬಾಯನ್ನು ಇನ್ನಷ್ಟು ತೆಗೀರಿ. ಈಗ ನಾಲಿಗೆಯನ್ನು ಹೊರಗೆ ಚಾಚ್ರಿ ಪೂರ. ಇದನ್ನು ಹಿಡೀರಿ. ಈಗ ಏನಾಗುತ್ತೋ ಗಮನಿಸ್ರಿ. ನಿಮಗೆ ಮಜಾ ಅನಿಸ್ಬೋದು, ಬಟ್ ಇದೊಂದು ಯೋಗಿಕ ಸಾಧನ ಅದು. ಜೀವ ಬಂಧದ ಸಾಧನೆ ಮಾಡಬೇಕಾದಾಗ ಬಂಧಗಳು ಅಂತ ಬರ್ತಾವ, ಬಂಧತ್ರಯಗಳು ಅಂತ ಬರ್ತಾವ. ಜೀವ ಬಂಧ, ಜಾಲಂಧರ ಬಂಧ, ಮೂಲ ಬಂಧ, ಉಡ್ಯಾನ ಬಂಧ ಅಂತ ತಿಳ್ಕೊಂಡು, ಹೌದಾ? ನಾಲಿಗೆ ಚಾಚಬೇಕು. ಇನ್ನಷ್ಟು ಇಷ್ಟ ಒಳಗೆ ಇಟ್ಕೊಂಡು ಕೂಡಬೇಡ್ರಿ, ಚಾಚ್ರಿ. ಎಷ್ಟು ಸ್ಟ್ರೆಚ್ ಮಾಡ್ಲಿಕ್ಕಾಗತ್ತೋ ಅಷ್ಟು ಸ್ಟ್ರೆಚ್ ಮಾಡ್ರಿ. ನಾಲಿಗೆನ ಪೂರ ಜಗ್ರದನ್ನ ಅಲ್ಲೇ ಹಿಡಿಬೇಕ. ಮತ್ತ ಜಗ್ಗುದ್ ಮುಗಿತಿಲ್ಲೋ ಅಲ್ಲೇ ಹಿಡ್ಕೊರಿ. ಅದನ್ನ ಒಳಗೆ ತೋಳಬ್ಯಾಡ್ರಿ. ನಾಲಿಗೆ ಸಂಪೂರ್ಣ ಚಾಚ್ರಿ. ಬಾಯಿ ಅಗಲವಾಗಿ ತೆಗೆದಿದ್ದೀರಿ, ನಾಲಿಗೆ ಸಂಪೂರ್ಣ ಚಾಚಿದ್ದೀರಿ, ಹುಬ್ಬುಗಳನ್ನು ಮೇಲೆ ಕೆತ್ತಿದ್ದೀರಿ, ಕಣ್ಣು ಗುಡ್ಡುಗಳನ್ನ ಮೇಲೆ ಕೆತ್ತಿದ್ದೀರಿ. ಈ ಸ್ಥಿತಿಯೊಳಗೆ ಇರ್ರಿ. ಒಳಗೆ ಏನಾಗುತ್ತೋ ಗಮನಿಸ್ರಿ. ದಿನಾಲು ಮಾಡೋದ್ರಿಂದ ಇದರಿಂದ
ಸ್ವಲ್ಪ ಕಣ್ಣೋವು, ಕಣ್ಣಿನ ದೃಷ್ಟಿ ಸಂಬಂಧಿಸಿದ ಸಮಸ್ಯೆಗಳು, ಆನಂತರ ENT ಪ್ರಾಬ್ಲಮ್ ಅಂತೀವಿ ನಾವು, ಕಿವಿ, ಮೂಗು, ಗಂಟಲ ಇವೆಲ್ಲ ಕಡಿಮೆ ಆಗ್ತಾವ್ರಿ. ಮಾಡ್ರಿ, ಜಸ್ಟ್ ಒಂದು 3 ಮಿನಿಟ್ಸ್, ಮಿನಿಮಮ್ 3 ಮಿನಿಟ್ಸ್ ಇಡ್ಲಿಕ್ಕೆ ಆಗೋದಿಲ್ಲ ಏನು. ನಾಲಿಗೆ ಸಂಪೂರ್ಣ ಚಾಚ್ತಾ ಇರಬೇಕು, ಸ್ಟ್ರೆಚ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು, ಸ್ಟ್ರೆಚ್ ಮಾಡಿರಿ. ಕೊನೆಯ ಹಂತ, ಈ ಸ್ಥಿತಿಯೊಳಗೆ ಇದ್ಕೊಂಡು ಹೊಕ್ಕಳ ಭಾಗವನ್ನು ಒಳಜಕ್ಕೋಂತ ಹೋಗ್ರಿ. ಹೊಟ್ಟಿ ಒಳಜಕ್ಕೋರಿ, 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 ಹೊಟ್ಟಿ ಒಳಜಕ್ಕೋರಿ, ಜಕ್ಕೋರಿ, ಹೊಟ್ಟಿ ಹೊಟ್ಟಿ ಒಳಜಕ್ಕೋರಿ, ಹೊಟ್ಟಿ ಒಳಜಕ್ಕೊಳ್ತಾ ಹೋಗಿ. ಹೊಟ್ಟೆ ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು. ಹೊಟ್ಟೆ ಒಳಜಕ್ಕೋರಿ, ಎಲ್ಲ ಒಟ್ಟಿಗೆ ಆಗ್ಬೇಕಿದು. ಹೀಗೆ ಹಿಡಿದಿರಲ್ಲ. ಕೊನೆಯ 2 ನಿಮಿಷ. ಈಗ ಇನ್ನು ಬರೀ 2 ನಿಮಿಷ, 2 ನಿಮಿಷ ಈ ಸ್ಥಿತಿಯೊಳಗೆ ಇರ್ರಿ. ಮಜಾ ನೋಡ್ರಿ. ನೋಡ್ರಿ ನೋಡ್ರಿ ಏನಾಗತ್ತೆ ನೋಡ್ಕೊರಿ, ನೋಡ್ಕೊಂಡು ಮಾಡ್ರಿ. ವಿತ್ ಅವೇರ್ನೆಸ್, ಡೂಯಿಂಗ್ ವಿತ್ ಅವೇರ್ನೆಸ್, ಡೂಯಿಂಗ್ ವಿತ್ ಅವೇರ್ನೆಸ್. ಸುಮ್ಮನೆ ಮಾಡೋದಿಲ್ಲ. ನಾನು ಇದನ್ನು ಮಾಡ್ತಾ ಇದ್ದೀನಿ, ನಾಲಿಗೆಯನ್ನು ಚಾಚಿದ್ದೀನಿ. ಸೀಮಾ ಇನ್ನಷ್ಟು ಚಾಚಬೇಕು, ಇನ್ನಷ್ಟು ಚಾಚು, ಇನ್ನಷ್ಟು ಚಾಚು. ಕಣ್ಗುಡ್ಡಿ ಇನ್ನಷ್ಟು ಮ್ಯಾಗತ್ತು, ಮ್ಯಾಗ ನೋಡ್ರಿ. ಲಕ್ಷ್ಮೀನಾರಾಯಣ ಎಲ್ಲಿ ನೋಡ್ತೀರಿ? ಮೇಲೆ ಮೇಲೆ, ಕಣ್ಣುಗುಡ್ಡಿಗಳ ಮೇಲೆ ಹೋಗ್ಬೇಕು. ಒಳಗೆ ಆಗ್ತಾ ಇರೋದನ್ನು ನೋಡ್ಕೊಳ್ಳಿ. ಏನೋ ಸಂವೇದನೆ, ಏನೋ ಸೆನ್ಸೇಷನ್ ಎಲ್ಲೆಲ್ಲೋ ಜಗ್ತಾ ಇವೆ. ಸ್ನಾಯುಗಳು, ನರಗಳು ಜಗ್ತಾ ಇವೆ. ಅದನ್ನು ಗಮನಿಸ್ರಿ. ಆ ಜಗ್ಗುವಾಗ ಆಗ್ತಕ್ಕಂಥ ಸಂವೇದನೆಯನ್ನು ಗಮನಿಸ್ರಿ. ದಿನಾಲು ಮಾಡಿದಾಗ ಇದರ ಅದ್ಭುತ ಪರಿಣಾಮ ನೀವು ಪಡ್ಕೋತೀರಿ. ನಿಮ್ಮ ಆರೋಗ್ಯದ ಎಷ್ಟೋ ಸಮಸ್ಯೆಗಳಿಗೆ ರಾಮಬಾಣ ಇದು. ಸಿಂಪ್ಲಿ ಇಷ್ಟು ಮಾಡೋದ್ರಿಂದ. ಓಕೆ, ಸಾವಕಾಶವಾಗಿ ಬಾಯಿ ಮುಚ್ಚ್ರಿ. ಸೀದಾ ಕೂಡ್ರಿ. ಕಣ್ ತೆಗಿಬೇಡಿ, ಕಣ್ ತೆಗಿಬೇಡಿ, ಕಣ್ ತೆಗಿಬೇಡಿ, ಕಣ್ ತೆಗಿಬಾರ್ದು. ಕಣ್ ತೆಗಿರಿ, ಸಾವಕಾಶವಾಗಿ ಕಣ್ ತೆಗಿರಿ. ಕೊನೆಯ ಹಂತ, ಸಾಧನೆಯ ಕೊನೆಯ ಹಂತ. ಇದಕ್ಕೆ ಜಿಹ್ವಾಗ್ರೇ ವಸತೆ. ಏನು ಜಿಹ್ವಾಗ್ರೇ ವಸತೆ? ಯಾರು? ಕರಾಗ್ರೇ ವಸತೆ ಬ್ಯಾರೆ, ಜಿಹ್ವಾಗ್ರೇ ವಸತೆ ಬ್ಯಾರೆ. ಜಿಹ್ವಾಗ್ರೇ ನಾಲಿಗೆ ತುದಿಯೊಳಗ. ಹೌದಾ? ಅನೇಕ ದೇವತೆಗಳದ್ರ ಅಲ್ಲಿ ನಾಲಿಗೆ ತುದಿಯೊಳಗ. ಅದಕ್ಕೆ ನಾಲಿಗೆಗೆ ಎಲುಬಿಲ್ಲ, ಎಲುಬಿಲ್ಲದ ನಾಲಿಗೆ. ಇದ ನಿಮ್ಮನ್ನ ಮ್ಯಾಗೂ ಐತತಿ, ಕೆಳಗಿಳಿಸ್ತದ. ಈ ನಾಲಿಗೆ ನಿಮ್ಮನ್ನ ಮ್ಯಾಲಕ್ಕೂ ಐತದ, ಪಾತಾಳಕ್ಕೂ ಐತದ. ಗೊತ್ತಾ? ಸೊ ಇದಕ್ಕೆ ಜಿಹ್ವಾ ಬಂಧ ಕಲಿಸ್ಬೇಕಾದಾಗ ಇದು ಪ್ರಿಲಿಮಿನರಿ ಸ್ಟೇಜ್. ಅದು ಜಿಹ್ವಾ ಬಂದ, ಜಾಲಂಧರ ಬಂದ ಕುಡ್ಕೊಂಡು ಜಿಹ್ವಾ ಬಂದ. ಜಿಹ್ವಾ ಬಂದ ಒಂದೇ ಬರೋದಿಲ್ಲ, ಜಾಲಂಧರ ಬಂದ ಅಂತಾರೆ. ಜಾಲಂಧರ ಬಂದ ಏನಂತಪ್ಪ ಅಂದ್ರೆ ಇದನ್ನ ಒತ್ತಿ ಹೇಳಿದ್ದಾರೆ. ಜಿಹ್ವಾ ಬಂದ. ಈಗ ಜಿಹ್ವಾ ಬಂದ ಮಾಡೋಣ. ಹೆಂಗೆ ಜಿಹ್ವಾ ಬಂದ ಅಂದ್ರೆ ನಾಲಿಗೆ ಹಿಂಗೆ ಚಾಚ್ತೀರಿ, ಇದನ್ನ ಈಗ ಹಿಂಗೆ ಮಡಚ್ತೀರಿ. ಮಡಚಿ ಇದನ್ನ ಇದರಲ್ಲೇ ಅಂಗಳವನ್ನು ಒತ್ತೀರಿ. ನೀವು ಅಂಗಳವನ್ನು ಒತ್ತೀರಿ. ಒಂದು ನೆನಪಿರ್ರಿ, ಮೆಡಿಕಲ್ ಫೀಲ್ಡ್ನವರಿಗೆ ಇರೋರಿಗೆ ಗೊತ್ತಾಗುತ್ತೆ. ಗ್ರಂಥಿಗಳು ಅಂತದವ ನಮ್ಮಲ್ಲಿ, ಗ್ಲ್ಯಾಂಡ್ಸ್ ಅಂತ. ಪೀನಿಯಲ್ ಗ್ಲ್ಯಾಂಡ್ ಅಂತದ ಕೆಳಗಡೆ. ಹೌದಾ? ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಅಂತದ. ಹೌದಾ? ಇವೇ ನಮಗೆ ಸ್ವರ್ಗ ಸದೃಶ ಅನುಭವ ಕೊಡೋದು, ಆಧ್ಯಾತ್ಮಿಕ ಶಕ್ತಿಯ ಅಲೌಕಿಕ ಅನುಭವ ಕೊಡೋದು, ಸುಖ ಮತ್ತು ದುಃಖದ ಅನಿಸಿಕೆಗಳನ್ನ ಕೊಡೋದು. ಹೌದಾ? ಇದಕ್ಕೆ ಬ್ರಹ್ಮರಂಧ್ರ ಅಂತಾರೆ. ಬ್ರಹ್ಮರಂಧ್ರ. ನಮ್ಮಲ್ಲಿ 9 ರಂಧ್ರಗಳದಾವ. 9 ರಂಧ್ರ ಗೊತ್ತದಲ್ಲ? ಇದು 10ನೇ ರಂಧ್ರ. ಇದು 2 ಕಣ್ಣು, 2 ಕಿವಿ, 2 ಮೂಗು, ಬಾಯಿ, ಗುದ, ಶಿಶ್ನ, ಕಿವಿ ಇವೆಲ್ಲವೂ ಕುಡ್ಕೊಂಡು 9 ಆಗ್ತವ.
ಇದು 10ನೇ ರಂಧ್ರ, ದಶಮದ್ವಾರ ಅಂತಾರೆ. ಇದಕ್ಕೆ ಏನಂತಾರ? ದಶಮದ್ವಾರ. ನಿಮಗೆ ಗೊತ್ತಿರಲಿ, ಆತ್ಮ ತಾಯಿ ಗರ್ಭ ಇರ್ತದ, 3 ತಿಂಗಳ ತಾಯಿ ಒಂದು ಹುಟ್ಟಿಸ್ತಾಳ, ಒಂದು ಏನು ಶರೀರ ರಚನೆ ಮಾಡಿಕೊಡ್ತಾಳ. ಶರೀರ ರಚನೆ ಮಾಡಿಕೊಡ್ತಾಳ, ಒಂದು ಭ್ರೂಣ ಹೋಗಿ ಶರೀರ ರೂಪದೊಳಗೆ ಬಂದ್ಬಿಡ್ತದ. ಅವಾಗ ಆತ್ಮನ ಕಳಿಸ್ತಾನೆ ಪರಮಾತ್ಮ ಕೆಳಗಡೆ. ನಾವು ಹೆಂಗ, ಇದು ಲೋಕ ಬಾಡಿಗೆ ಮನೆ, ಇದು ಆತ್ಮನಿಗೆ ಬಾಡಿಗೆ ಮನೆ. ಆತ್ಮ ಬಂದು ಹುಡುಕ್ಯಾಡ್ತದ, ಯಾರ ಗರ್ಭದೊಳಗೆ ಹೋಗ್ಲಿ ಅಂತ ತಿಳ್ಕೊಂಡು ಹುಡುಕ್ಯಾಡ್ತದ. ಅದು ಹುಡುಕ್ಯಾಡಿ ಯಾವ ಗರ್ಭದಾಗ ಹೋಗ್ತದ, ಪೂರ್ವ ಜನ್ಮದ ಸಂಬಂಧ ಇರ್ತದ, ಅದಕ್ಕೆ ಗೊತ್ತದ. ಯಾವಾಗ 3 ತಿಂಗಳು ಮಣಿ ಕಟ್ಟಿದ ಮೇಲೆ ಬಂದು ಗೃಹ ಪ್ರವೇಶ ಮಾಡ್ತದ ಆತ್ಮ. ಅದಕ್ಕೆ 3 ತಿಂಗಳ ಮಟ್ಟ ಮೂಮೆಂಟ್ ಇರುವುದಿಲ್ಲ ಕೂಸುಗಳಿಗೆ. ನೋಡ್ರಿ ಏನು, ಯಾಕವಾ 3 ತಿಂಗಳು ಅದು ಪೂರ್ಣ ಒಂದು ಬಂದು, ಯಾಕಮ್ಮ 3 ತಿಂಗಳ ಮಟ್ಟ ಬಿಸ್ಗಾಡುದಿಲ್ಲ ಅವು. ಅದಕ್ಕೆ ಇದು ಇರುವುದಿಲ್ಲ, ಚೈತನ್ಯ ಇರುವುದಿಲ್ಲ. ಇದು ಒಳಗಡೆ ಆತ್ಮನ ಪ್ರವೇಶ ಆಗತ್ತ. ಎಲ್ಲಿಂದ ಆಗತ್ತ? ಇಲ್ಲಿಂದ. ಇದು ಆತ್ಮನ ಆವಾಗಮನ ದ್ವಾರ. ಇದು ಆತ್ಮ ಇಲ್ಲಿಂದ ಬರ್ತದ, ಇಲ್ಲಿಂದಲೇ ಹೋಗಬೇಕು. ಯಾವಾಗ? ಪ್ರಾಣ ಇದಾದ ನವರಂಧ್ರಗಳೊಳಗೆ ದಶಮದ್ವಾರ. ಇದು ಆತ್ಮನ ಆವಾಗಮನ ದ್ವಾರ ಅಂತಾರ. ಈಗ ಪ್ರಶ್ನೆ ಬರ್ತದ, ಇಲ್ಲಿ ಹೋದ್ರೆ ಮಾತ್ರ ನಿಮಗೆ ಮುಕ್ತಿ ಸಿಗ್ತತಿ, ಇಲ್ಲೇ ಮೋಕ್ಷ ಸಿಗ್ತತಿ, ಒಂದು ಲೋಕಕ್ಕೆ ಹೋಗ್ತೀರಿ. ಅಕಸ್ಮಾತ್ ಇದು ಬಂದಾಗಿರ್ತತಿ, ನಿಮ್ಮ ಅಜ್ಞಾನದಿಂದ ಕೆಲವು ಕ್ರಿಯೆಗಳಿಂದ ಬಂದ್ ಮಾಡ್ಕೊಂಡಿರ್ತೀರಿ. ಇದು ಆತ್ಮ ಒಳಗೆ ಬಂದು ಹಿಂಗೆ ಹೊರಗೆ ಹೋಗಕ್ಕೆ ಮಾಡ್ತತಿ. ಈ ಗೇಟ್ ಬಂದ್ ಆಗೈತಿ. ಅದಕ್ಕೆ ಅದು ಮತ್ತೆ ಎಲ್ಲಿ ಕುಲ್ಲಾಯ್ತು ಅಂತಿಕೊಂಡು ಹುಡುಕ್ಯಾಡಿ ನವರಂಧ್ರಗಳ ಮೂಲಕ ಆತ್ಮ ಹೊರಗೆ ಹೋಗ್ತದ. ನೋಡ್ರಿ, ಸತ್ತಾಗ ಮನುಷ್ಯಂದ ಕೆಲ ಮಂದಿ ಕಣ್ ತಕೊಂಡು ಇದು ಮಾಡಿರ್ತಾರೆ, ಗೊತ್ತದ? ಅದು ಕಣ್ಣಿನ ಮೂಲಕ ಹೊರಗೆ ಹೋಗ್ತದ. ಅದು ಕಣ್ಣಿನ ಮೂಲಕ. ಕೆಲ ಮಂದಿ ಮೂಗಿನ ಮೂಲಕ ಹೋಗ್ತದೆ. ಕೆಲ ಮಂದಿಗೆ ಮೂಗಿನಾಗ ರಕ್ತ ಬಂದಿರ್ತದೆ. ಅವಾಗ ರಕ್ತ ಬಂದಿರ್ತದೆ. ಕಿವಿಯ ಮೂಲಕ ಹೋಗ್ತದ. ಒಮ್ಮೆ ಕಿವಿಯಾರ ರಕ್ತ ಬಂದಿರ್ತದೆ ಹೋಗು ಕಾಲಕ್ಕೆ. ಕಣ್ಣಾಗ ಹೋದ್ರೆ ಕಣ್ ತಕೊಂಡು ಹಿಂಗೆ ಮಾಡಿರ್ತಾರ. ಮಂದಿ ಬಂದು ಮುಚ್ಚಬೇಕಲ್ಲ, ನಾ ಹೊರವರು ಮಾರಾಯ ಇಷ್ಟು ದಿವಸ ನೋಡಿದ್ದು ಸಾಕಾಗಿಲ್ಲ ಏನು ಜಗತ್ತನ್ನ, ಮುಚ್ಕೊಂಬಕನ ಅಂತಾರ. ಹಿಂಗೆ ಬಂದು ಮುಚ್ತಾರ. ಮುಗಿತಪ್ಪ. ಏನಂತ ಒನ್ಸ್ ಫಾರ್ ಆಲ್ ಕಣ್ಣು ಮುಚ್ಚಿ ಬಿಡ್ತಾವ. ಬಟ್ ಹೋಗುದು ಆ ದ್ವಾರದಿಂದ. ಕೆಲವೊಮ್ಮೆ ಗುದನಾಳದಿಂದ ಹೋಗ್ತದ, ಗುದದ್ವಾರದಿಂದ. ಅವು ನೋಡ್ಬೇಕಾದ್ರೆ ಸಂಡಾಸ್ ಮಾಡ್ಕೊಂಡಿರ್ತಾರ. ಸಂಡಾಸ್ ಆಗಿರ್ತೈತೆ ಅವಾಗ, ನಿಮ್ಗೆ ಗೊತ್ತಿಲ್ಲ. ಹೆಣ ನೋಡಿರಲಿ ನೀವೇ. ಕೆಲ ಮಂದಿ ಸಂಡಾಸ್ ಮಾಡ್ಕೊಂಡಿರ್ತಾರ. ಕೆಲ ಮಂದಿ ಶಿಶ್ನದ ಮೂಲಕ ಹೋಗುತ್ತ, ಯೋನಿಯ ಮೂಲಕ ಶಿಶ್ನದ ಮೂಲಕ ಹೋಗ್ತದ. ಒಂದಕ್ಕೆ ಹೋಗಿರ್ತಾವ. ಬಹಳ ಮಜಾ ಇದೆ ಇತಿಹಾಸ. ಇಲ್ಲಿ ಇನ್ನೂ ಫನ್ ಏನಪ್ಪಾ ಅಂದ್ರ, ಇದನ್ನ ಬಿಟ್ಟು ಇವೆಲ್ಲಕ್ಕೆ ಹೋದ್ರಪ್ಪ ಅಂದ್ರೆ ಮುಕ್ತಿ ಇಲ್ಲ. ನೀವು ದೆವ್ವಾಗಿ ಅಡ್ಡಾಡ್ತಿರ್ತೀರಿ, ಹಿಂಗ ಸುತ್ತಾಡ್ತಿರ್ತೀರಿ, ಅಲ್ಲೇ ಸುತ್ತಾಡ್ತಿರ್ತೀರಿ. ಅಂದ್ರ ಬೇಕಾರ ಅವ್ರ ತಲೆ ಬೋಳಿಸಿರ್ಬೇಕಾರ, ಅವ್ರ ಕೂಲ ಬೋಳಿಸ್ಬೇಕಾರ ಒಂದು ಅತ್ಯಂತ 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 ಒಂದು ಸಣ್ಣ ರಂಧ್ರ ಬಿದ್ದಿರ್ತೈತಿ. ಅದು ರಕ್ತ ಬಂದಿರ್ತೈತಿ. ಅವಾಗಲೂ ಕೂಡ ಬ್ರಹ್ಮರಂಧ್ರದಿಂದ ಹೋಗದಾಗ ಸಣ್ಣ ರಂಧ್ರ ಬಿದ್ದಿರ್ತೈತಿ, ಒಂದು ಹನಿ ರಕ್ತ ಬಿದ್ದಿರ್ತೈತಿ. ಮಾತ್ರ ಅದು ಗೊತ್ತಾ? ದೇವರು ನಮಗೆ 80 ವರ್ಷ ಆಯುಷ್ ಕೊಟ್ಟಾನ ಅಂತ ತಿಳ್ಕೋರಿ. ಯಾವುದೇ ರೀತಿಯಿಂದ 80 ವಯಸ್ಸಿನೊಳಗೆ ಹೋತು. ಅದು ಹಿಂಗೆ ಹೋತಪ್ಪ ಅಂತಂದ್ರೆ ಅದು ಸುತ್ತಾಡ್ತಿರ್ತತಿ. ತಾನು ವಾಸಸ್ಥಳ ಮಾಡ್ತಕ್ಕಂಥ ಇದ್ರೊಳಗೆ ಅದೇ ಮೋಹ, ವ್ಯಾಮೋಹ. ನನ್ನ ಮನೆ, ನನ್ನ ಅಪ್ಪ, ನನ್ನ ಹೆಂಡತಿ, ನನ್ನ ಗಂಡ ಅನ್ನೋ ವ್ಯಾಮೋಹ ಬಂಧನಕ್ಕೆ ಒಳಗಾಗಿರುತ್ತಲ್ಲ, ಸುಮ್ಮನೆ ಅಲ್ಲಿ ಸುತ್ತಾಡ್ತಿರ್ತದೆ. ಅದು ಅತೃಪ್ತ ಆಗಿರ್ತೈತಿ. ಹಾಗೆ ಈ ನೋಡ್ರಿ, ವಿಚಿತ್ರ ಅಂದ್ರೆ
ನಿಮಗಿದ್ದಾಗೂ ಸುಖ ಇಲ್ಲ, ಸತ್ತ ಮೇಲೂ ಸುಖ ಇಲ್ಲ. ನೀವು ನಿದ್ದಿಗನ್ನಾಗೂ ಸುಖ ಇಲ್ಲ ನಿಮ್ಗೆ, ನಿದ್ದಿನೂ ಸರಿಯಾಗೋದಿಲ್ಲ ನಿಮಗೆ. ಹೌಹಾಡ್ತಾರೆ ಮಂದಿ, ಮಾಡ್ತಾರೆ ನಿದ್ಗನ್ನ ಕನಸ್ನ್ಯಾಗ. ಏನೇನೋ ವಿಚಿತ್ರ ವಿಚಿತ್ರ ಕನಸು, ಮ್ಯಾಗಿದ್ದ ಬಿದ್ದಂಗೆ ಆಗ್ತದೋ, ಆಕ್ಸಿಡೆಂಟ್ ಆದಂಗೆ ಆಗ್ತದೋ, ಯಾರು ಕುತ್ತಿಗೆ ಸಿಗದಂಗೆ ಆಗ್ತದೋ. ಅಲ್ಲೂ ಸುಖ ಇಲ್ಲ, ಚಂದ ನಿದ್ದೆ ಆಗುದಿಲ್ಲ. ಏನ್ ಜೀವನ ಇದು ಅಂತ. ಸುಖ ಇಲ್ಲ ಜೀವಕ್ಕೆ. ಹಂಗಿದ್ರು ಸುಖ ಇಲ್ಲ, ಹಿಂಗಿದ್ರು ಸುಖ ಇಲ್ಲ, ಮದುವೆ ಆದ್ರೂ ಸುಖ ಇಲ್ಲ, ಆಗದಿದ್ರು ಸುಖ ಇಲ್ಲ, ಮಕ್ಕಳಿದ್ರು ಸುಖ ಇಲ್ಲ, ಮಕ್ಕಳು ಇರ್ಲಿಕ್ಕಂದ್ರೂ ಬೂದ ಅದು ಸುಖನೇ ಇಲ್ಲ. ಕಷ್ಟದಮ್ಮ ಹೇಳಿ ನೋಡ್ರಿಲ್ಲ. ರೊಕ್ಕ ಇದ್ರು ಸುಖ ಇಲ್ಲ. ಬಾಳಗಟ್ಟು ರೊಕ್ಕ ಇದ್ದವ್ರು ಕೊಲೆ ಮಾಡ್ತಾರ, ಅಪ್ಪ ಅವನ್ನ ಮುತ್ತನ ಕೊಲೆ ಮಾಡ್ತಾರ, ಅಪ್ಪ ಅವನ್ ಕೊಲೆ ಮಾಡ್ತಾರ, ಅಂತಬ್ರು ಕೊಲೆ ಮಾಡ್ತಾರ. ರೊಕ್ಕ ಇದ್ವಪ್ಪ ಅಂದ್ರ, ರೊಕ್ಕ ಇರ್ಲಿಕ್ಕಪ್ಪ ಅಂದ್ರೆ ಯಾರು ನಿಮ್ಮನ್ನು ಮುಟ್ಟುವುದೇ ಇಲ್ಲ. ರೊಕ್ಕ ಇರ್ಲಿಕ್ಕಂದ್ರು ತ್ರಾಸು, ರೊಕ್ಕ ಇದ್ರು ತ್ರಾಸು, ಮನಿ ಇದ್ರು ತ್ರಾಸು. ಎಂತ ಮನಿ ಕಟ್ಟಿರ್ತೀರಿ, ಬಂಗಾರದ ಮನೆ ಕಟ್ತೀರಿ, ಒಂದು ಪ್ಲಾಟ್ ಹಿಡಿದು ಮಗ್ಲ ಪ್ಲಾಟ್ ಹಿಡಿತಾನ ಯಾವನೋ ಒಬ್ಬ ಪುಂಡ ರೌಡಿ ಗುಂಡ, ಬರೇ ದಿನ ಜೋರಾಗಿ ಇದನ್ನ ಹಚ್ತಾರಪ್ಪ, ಟೇಪ್ ರೆಕಾರ್ಡ್ ಹಚ್ತಾರ. ನಿಮಗೆ ಮಲಗಿಸ್ಕೊಡೋದಿಲ್ಲ, ಚಂದ ಉಡಿಸ್ಕೊಡೋದಿಲ್ಲ, ತಿನ್ನಿಸ್ಕೊಡೋದಿಲ್ಲ. ಹೇಳಕ್ ಹೋಗ್ರೆ ಏಯ್ ನಾನು ಮನ್ಯಾಗ ಹಚ್ಕೊಂಡೇನೆ, ನಿನ್ನ ಮನೆಗೆ ಬಂದ ಅಷ್ಟೇ ಮಗನ ಗಾಪ್ ಅಂತಾರ. ಏನು ಮಾಡ್ತೀರಿ? ಬಾಡಿಗೆ ಮನಿದ್ರೆ ಬಿಟ್ಟರು ಹಾಕಿದ್ರಪ್ಪ, ಮನಿ ಸಿಕ್ಕೋರಿ ಸಾಯ್ರಿ. ಹೌದಲ್ಲ? ಸ್ವಂತ ಮನ್ಯಾಗೂ ಸುಖ ಇಲ್ಲ, ಬಾಡಿಗೆ ಮನೆಗೂ ಸುಖ ಇಲ್ಲ, ಹೇಳ್ತಿದ್ರು ಸುಖ ಇಲ್ಲ, ಹೇಳ್ತಿದ್ರು ಸುಖ ಇಲ್ಲ. ಎಷ್ಟು ಕಠಿಣ ಅದು. ಅದಕ್ಕೆ ನಾವೊಂದು ಕವನ ಬರೀತಿರ್ತೀನಿ ಅವಾಗ. ಬಾಲ್ಯದಿಂದ ನನಗೆ ಕವನ ಬರೀ ಹುಚ್ಚು ಭಾಳ. ಸುತ್ತೆಲ್ಲ ಮುಳ್ಳಿದ್ರು, ಸುತ್ತೆಲ್ಲ ಮುಳ್ಳಿದ್ರು ನಗತೈತಿ ಗುಲಾಬಿ. ಹೌದಲ್ಲ? ನಮ್ದು ಬದುಕು ಗುಲಾಬಿ ಥರ. ಗುಲಾಬಿ ಥರ ಬದುಕು. ಸುತ್ತಲೂ ಮುಳ್ಳದ, ಸುತ್ತಲೂ ಮುಳ್ಳದ. ಇಷ್ಟು ತ್ರಾಸದ, ಇಷ್ಟು ತ್ರಾಸದ, ಇಷ್ಟು ತ್ರಾಸದ. ಸುಮ್ಮನೆ ಒಂದಿಟ್ಟು ಸ್ಮೈಲ್, ಕಾಲ್ಗೇಟ್ ಸ್ಮೈಲ್. ಹೌದಾ? ಯಾರು ನಿಮ್ಮ ಮಾತು ಕೇಳೋದಿಲ್ಲ, ಯಾರು ಇದು ಮಾಡೋದಿಲ್ಲ. ದುಃಖದ ಅದು ದುಃಖ ಹೇಳೋದು ಕೇಳೋದು ಯಾರದಾರ? ಯಾರದಾರ? ನೀವು ನಕ್ಕೊಂತಿದ್ರೆ ಎಲ್ಲರೂ 4 ಮಂದಿ ಮಾತಾಡ್ತಾರೆ. ಬರೀ ಹತ್ಕೊಂತಿದ್ರೆ ಅವ್ನು ಬರೀ ಅಳ್ದತಪ್ಪ, ನೋಡಿ ಹೆಂಪೆ ಕಡೆ ಐತಿ, ನಾವು ಬರೀ ಅಳ್ದೈತಿ, ಮಾತಾಡಿ ಹೇಳ್ತೈತಿ ಅಂತಾರ. ಮತ್ತು ನಕ್ಕೊಂತಿದ್ರು ಸಹಿತ ಅದು ನಕ್ಕೊಂತಿದ್ರು ಹುಚ್ಚಿರ್ತಾರೆ, ಬರೀ ಕಿಚಿ ಕಿಚಿ ನಗ್ತೈತಪ್ಪ ಅಂತಾರ. ಹತ್ರ ಹೆಣ್ಪೆ ಕಡೆ ಐತಿ, ಬರೀ ಹೇಳ್ತೈತಿ ಅಂತಾರ. ನಕ್ರ ಹುಚ್ಚುಚ್ಚರಾಗತೈತೆ, ಒಟ್ಟ ಪಿಸಿ 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 ಕಾರ್ ನೀರ್ಲಿ ಬಿಡ್ಲಿ ಅಂತಾರ. ನೀವೇನೋ ಮಾತಾಡಕ್ಕೆ 4 ಮಂದಿ ಹಚ್ಕೋಬೇಕು, ಮಾತಾಡ್ಬೇಕಂದ್ರೆ ಮಾತಾಡ್ಬೇಕಾರೆ ಅವನು ಅನಶಿನಪ್ಪ, ಒಂದು ಏನಾರು ಕೇಳಿದ್ರೆ ಪಿಡಿ 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 ಹಾಕಿ ಬಿಡ್ತತೆ ಅಂತಾರ. ಮತ್ತೆ ಯಾರು ಕೂಡ ಮಾತಾಡ್ಬೇಕಪ್ಪ, ನಮ್ಮ ಪಾಡಿನ ಆಗಿರ್ಬೇಕಂತಂದ್ರೆ ಗುಮ್ಮುಣು ಸುಖ ಒಳಗ ಒಳಗ ಭಾಳ ಡೇಂಜರಸ್ ಅಂತ. ಮಾತಾಡಿದ್ರು ತ್ರಾಸದ, ಮಾತಾಡ್ಲಿಕ್ಕಂತೂ ತ್ರಾಸದ. ಏನ್ ಮಾಡ್ತೀರಿ? ಹೌದಲ್ಲ? ಹೆಚ್ಚು ಮಾತಾಡ್ಬೇಕಾರೆ ಅನಶನ್ ಅಂತಾರೆ. ಆಕಿನ ಕೂಡ ಮಾತಾಡ್ಬೇಕಾರ ಒಂದು ತನ್ನೋನ್ ಗುಳಿಗೆ ತಗೊಂಡ ಮಾತಾಡ್ಬೇಕು. ಹೆಂಗೈತಿ ನೋಡಿ ಬದುಕು. ಅದಕ್ಕೆ ಸುತ್ತೆಲ್ಲ ಮುಳಿದ್ರು ನಗತೈತಿ ಗುಲಾಬಿ. ಅದಕ್ಕೆ ನಮ್ಮ ಬದುಕು ಕೂಡ ಗುಲಾಬಿ ಥರ ಅದು. ಸುತ್ತೆಲ್ಲ ಸಂಕಟ ಇದ್ರು ನಗವಾಗ ಕಲಿಬೇಕಪ್ಪ ಮಗನೇ ಅಂತ ತಿಳ್ಕೊಂಡು. ಹಂಗೆ ಗುಲಾಬಿ ತನ್ನ ಸುತ್ತಲೂ ಮುಳ್ಳಿದ್ರು ಸಹಿತ ಹೆಂಗೆ ನಕ್ಕೊಂತಿರ್ತತಿ, ಅದೊಂದು ಸಂಕೇತ, ಅದೊಂದು ಸಂದೇಶ ನಮಗೆ. ಅದಕ್ಕೆ ನಮಗೆ ಕಲಿಸ್ತದದು. ಗುಲಾಬಿ ಹೂವು ಒಂದು ನಮಗೆ ಜೀವನ ಕಲಿಸ್ತತಿ. ನೋಡು, ನನ್ನ ಸುತ್ತಲೂ ಮುಳ್ಳದಾವಿಲ್ಲ, ನನ್ನ ಸುತ್ತಲೂ ಮುಳ್ಳದಾವಿಲ್ಲ, ನಾನು ನಕ್ಕೊಂತಿಲ್ಲ, ಚಂದ ಅಳ್ತೀನಿಲ್ಲ. ನೀವು ಅಳ್ಳಕ್ಕೆ ಕಲೀರಿ. ಕಷ್ಟ ಇರ್ಬೋದು, ಬಟ್ ಅರಳಕ್ಕೆ ಕಲೀರಿ, ನಗಾಕ್ಕೆ ಕಲೀರಿ. ಬಟ್ ಎಷ್ಟು ಕಷ್ಟದಲ್ಲ, ಎಷ್ಟು ಕಷ್ಟದಲ್ಲ. ಹುಚ್ಚುಗುಣುವಷ್ಟು ಹಾಸುಗುಣುವಷ್ಟು ದುಃಖದ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಇಂಥ ಬದುಕಿನೊಳಗೆ ನೀವು ಎಲ್ಲವನ್ನ ಮರೆತು ಬದುಕುವುದನ್ನು
ಒಂದು ಕಲಾ ಇದು, ಬದುಕುವುದು ಕಲಾ. ಸಂಸಾರದಾಗಂತೂ ಸುಖ ಇಲ್ಲವೇ ಇಲ್ಲ. ನಾ ಹೇಳಿಲ್ಲ, ಮಕ್ಕಳಿದ್ರೂ ಸುಖ ಇಲ್ಲ, ಅದು ಇದ್ರೂ ಸುಖ ಇಲ್ಲ, ಹೆಂಡತಿದ್ರೂ ಸುಖ ಇಲ್ಲ, ಗಂಡಿದ್ರೂ ಸುಖ ಇಲ್ಲ, ಮನೆ ಇದ್ರೂ ಸುಖ ಇಲ್ಲ. ಸಂಸಾರ ಅನ್ನೋದು ಭಾಳ ಕೆಟ್ಟದು. ಕ್ಷಣಿಕ ಸುಖ ಸಾಗರದಷ್ಟು ದುಃಖ. ಹೌದಾ? ಕ್ಷಣಿಕ ಸುಖ ಅಂತ ಯಾಕಂದ್ರಪ್ಪ ಅಂದ್ರೆ ಏನು ಸುಖ ಇಲ್ಲ, ಒಪ್ತೀನಿ. ಯಾವಾಗ ಸುಖ ಅನಿಸುತ್ತೆ, ಹೀಗೆ ಗಂಡು ಬಂದು ಬಾರ ಇವತ್ತು ನನಗೂ ನೀನು ಕರ್ಕೊಂಡು ಸಿನಿಮಾಕ್ಕೆ ಹೋಗಕ್ಕೆ ಮಾಡೀನಿ ಅಂತ ಕರ್ಕೊಂಡು ಹೋಗ್ಬೇಕು. ಹಿಂದೆ ಕುಂತು ಜೀವ ಅಂತ ಹೊಕ್ಕಿರಿ ದಾರ್ಯಾಗ ಬೇಳ್ಪುರಿ, ಪಾನಿಪುರಿ, ದಹಿಪುರಿ ತಿನ್ಸೋ. ಅವಾಗ ಖುಷಿ ನಿಮಗೆ. ಒಂದಿಟ್ಟು ಬೇಳ್ಪುರಿ ತಿಂದಾಗ ಖುಷಿ. ಹೌದಾ? ಸಿನಿಮಾ ನೋಡಿ ಬಂದಾಗ ಖುಷಿ. ಮನೆಗೆ ಬಂದ್ರೆ ನರಕ. ಹೊಳ್ಳಿ ಮನೆಗೆ ಬರ್ತಿರಲ್ಲ, ಅದೇ ನರಕದಾಗ ಬಂದ್ರಪ್ಪ. ಹೊರಗೆ ಹೋಗಿ ಬೇಳ್ಪುರಿ ತಿನ್ನೋದಷ್ಟೇ ಖುಷಿ. ಹಿಂಗದ ಬದುಕು. ಅದಕ್ಕೆ ಭಾಳ ಕಠಿಣ ಅದ. ಆದ್ರೆ ತಿಳುವಳಿಕೆ ಉಳ್ಳೋಗ ಕಠಿಣ ಅಲ್ಲವೇ ಅಲ್ಲ. ಏನು ಕಷ್ಟ ಬಂದರೂ ಸಹಿತ ತಿಳುವಳಿಕೆ ಉಳ್ಳ ಏನು ತಿಳ್ಕೊಂತಾನ, ಇದು ಹಿಂದಿನ ಜನ್ಮದ ಕರ್ಮದ ಫಲ. ಹಿಂದಿನ ಜನ್ಮದ ಕರ್ಮದ ಫಲ ನಾನು ಅನುಭವಿಸ್ಬೇಕಾಗೈತಿ, ಅನುಭವಿಸ್ತೀನಿ ಅಷ್ಟೇ. ಕಷ್ಟ ಅಲ್ಲವೇ ಅಲ್ಲ ಇದು. ಈ ಕಷ್ಟ ಬಂದದ್ದು ಮುಂದೆ ಬರೋದಿಲ್ಲ. ಯಾಕಂದ್ರೆ ಕರ್ಮ ತೀರಿದ ಮೇಲೆ ಬರೋದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಇದು ಅಂತ ತಿಳ್ಕೊಂತ ಒಮ್ಮೆ ಎಷ್ಟು ಕೆಟ್ಟಿತ್ತಪ್ಪ ಅಂದ್ರೆ, ಒಬ್ಬ ಹೆಣ್ಮಳು ಬೈದ್ರು, ಹೊತ್ತೊಂದು ಬೈದ್ರು. ಹಂದಿ ಮಾಡ್ತಿದ್ಲು ಒಟ್ಟ. ಹಿಂಗೆ ಮಾಡಿ ಇದನ್ನು ತಿನ್ನೋದು, ಹೊರಗೆ ಹೋಗಿ ಹೊಲಸು ತಿನ್ನೋದು, ಹೋಗಿ ಹೊರಗೆ ತಿನ್ನಕ್ಕೆ ಹೊಲಸು ಹೋಗ್ತಿತ್ತು. ಏನು ಮಾಡ್ತೀವಿ? ಪ್ರಾಬ್ಲಮ್ ಕೇಳಿಲ್ಲೇ. ಇಷ್ಟು ಕಾಡ್ತಿದ್ದಂತ, ಭಯಂಕರ ಕಾಡ್ತಿದ್ದಂತ, ಚಿಕ್ಕಪಡೆ ಕಾಡ್ತಿದ್ದಂತ. ಅದು ಆಕಿನ ಹಣೆ ಬಾರ. ಈಕಿ ಒಂದು ದಿವಸ ನಿನ್ನ ಹೇರ್ ತೇರ್ಸ್ತೀನಿ ಅಂತ ಹೇಳಿದ್ನು. ನಿನಗೆ ಹೇರ್ ತೇರ್ಸ್ತೀನಿ ನನಗೆ ನೋಡಕ್ಕಂತ ಗೊತ್ತಾ ಅಂತ ಹೇಳಿದ್ವಲ್ಲ. ತಲೆ ಕುಂದ್ಬಿಟ್ಟಿದ್ದಕ್ಕೆ ಒಂದು ವಿಚಿತ್ರ ಅಂದ್ರೆ ಒಮ್ಮೆ ಅದನ್ನು ಮಾಡೇ ಬಿಟ್ಟ. ಆಕೆ ತನ್ನ ಸಂಡಾಸ್ ತಗೊಂಡು ಹೋಳಿಗೆ ಮಾಡೋ ಮುಂದೆ ಹುರಿದಾಗ ಕೂಡಿಸಿ ಹೋಳಿಗೆ ಮಾಡಿ ತಿನ್ನಿಸೇ ಬಿಟ್ಟ ಅತ್ತಿಗೆ. ಎಲ್ಲರೂ ಕೇಳಿರೇನೆ ಇದನ್ನು? ಎಷ್ಟು ಹೃದಯ ಬಿದ್ರಾವಾಗಲ್ಲ ಇದು, ಎಷ್ಟು ಕೆಟ್ಟಲ್ಲ. ಆದ್ರೆ ಮನಸ್ಸನ್ನು ಚಿತ್ರಗುಪ್ತ ಬಿಡಬೇಕಲ್ಲ. ತಿನ್ನಿಸಿದ ಮೇಲೆ ಆಕೆಗೆ ಪಾಪ ಪ್ರಜ್ಞೆ ಸುರ ಬಿಟ್ಟದ. ನಮ್ಮ ಅತ್ತಿಗೆ ನಾವು ತಪ್ಪು ಮಾಡಿದೆ, ನನ್ನ ಮಲ ತಿನ್ನಿಸ್ಬಿಟ್ನಲ್ಲ, ತಪ್ಪು ಮಾಡಿದೆ. ಕುಂತರು ಅದೇ ಚಿಂತೆ, ನಿಂತರು ಅದೇ ಚಿಂತೆ. ಮುಕ್ಕೊಂಡಾಗ ಆಕೆ ಅತ್ತಿ ಬಂದು ಒದರದಂಗ ಇದನ್ನು ಮಾಡ್ದಂಗ, ನೀನು ಹಂದಿಯಾಗಿ ಹುಡ್ತೀಯ ಅಂತ ಶಾಪ ಕೊಟ್ರಂತ ಕನಸಿನ್ಯಾಗ. ಅದಕ್ಕೆ ಹಂದಿ ಟೈಪ ಮಾಡಕತ್ತಿದ್ದ ಅವತ್ತಿಂದ. ಹುಡ್ರು ಅನ್ನೋದು, ಹೊರಗೆ ಇದನ್ನು ತಿನ್ನೋದು, ಮಂದಿ ಎಲ್ಲ ಹೊಲಸು ಮಾಡಿ ತಿನ್ನೋದು. ಅವ್ರ ಗಂಡ ಬಂದು ಗುರುಗಳ ಸಾಕಾಗ್ಬಿಡತ್ತೆ ನನಗೆ ಅಂತಿದ್ದಕ್ಕೆ ನಿಮಗೆ ಹೇಳ್ತೀನಿ. ವಿಚಿತ್ರ ಅಂದ್ರೆ ಕಮ್ಮಿ ಆಗ್ತದೆ ಎಲ್ಲ. ಅವಾಗ ನಾನು ಹಿಪ್ನೋಟಿಕ್ ಲೆವೆಲ್ಲಿ ಒಯ್ದು ಹೀಲ್ ಮಾಡ್ತಿದ್ದೆ ನಾನು. ಇವು ಮಾನಸಿಕ ಇದು ಭಾಳ ಮುಖ್ಯದ. ಇದ್ರಾಗ ನೀವೇನು ಮಾಡ್ತೀರಿ ಅದು ಒಳಗೆ ಕುಂತು ಬಿಟ್ಟೈತಿ. ಏನೋ ತಪ್ಪು ಮಾಡಿರ್ತದೆ, ಮನಸ್ಸಿನ ಕುಂತು ಬಿಟ್ಟಿರ್ತೈತಿ. ಅದು ಆಟ ಆಡಿಸ್ತದ. ನೀವು ತಪ್ಪು ಮಾಡಿದ್ದು ಮಂದಿಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಅದು ಮನಸ್ಸಿಗೆ ಗೊತ್ತಾಗುತ್ತಲ್ಲ. ಮನಸ್ಸಿಗೆ ಗೊತ್ತಾಗುತ್ತಲ್ಲ ಅಂತರಾತ್ಮಕ್ಕೆ, ಅದು ಆಟ ಆಡಿಸ್ತದ. ಅಷ್ಟು ಕೆಟ್ಟದು. ಆ ದೃಷ್ಟಿಯಿಂದ ಆಕೆ ಕರ್ಮ ಅನುಭವಿಸಕತ್ತಲ್ಲ. ಹೌದಾ? ಮುಂದೆ ಅದನ್ನು ನಾನು ಹೇಳಿದೆ. ಇಂಥ ಎಷ್ಟೋ ಕೇಸಸ್ ಬರ್ತಾವೆ ನನ್ನ ಕಡೆ, ಎಷ್ಟೋ ಕೇಸಸ್ ಬರ್ತಾವೆ. ಬರೀ ರಿಲೇಟೆಡ್ ಟು ಮೈಂಡ್, ಮನಸ್ಸಿಗೆ ಸಂಬಂಧ. ಇಷ್ಟು ಮೈಂಡ್ ಕೆಟ್ಟೈತಲ್ಲ, ನಿಮ್ಮ ಮನಸ್ಸಿನಾಗ ಏನು ಭಾವನಾ ಬರ್ತಾವವು ಅದು ಶರೀರ ಮಾಡ್ತದೆ. ಮನಸ್ಸಿನ ಒಂದು ಭಾವನಾ ಬಂತಿಲ್ಲೋ, ವಿಚಾರ ಬಂತಿಲ್ಲೋ, ಶರೀರ ಅದಕ್ಕೆ ಪ್ರತಿಕ್ರಿಯಿಸ್ತದ. ಒಂದು ಉದಾಹರಣೆ ಕೊಡಲಿ ನಾನು. ಕಡುಬ್ಯಾಸಿಗದ, ಹೊರಗೆ ಹೋಗಿ ಬಂದಿರ್ತೀರಿ, ಮೈಯೆಲ್ಲ ಬೆವರು, ಒಳಗೆ ಬರ್ತೀರಿ. ಒಳಗೆ ಬಂದ್ಕೂಳೆ ಗುರುಗಳ ಫ್ಯಾನ್ ಐತಿಲ್ರಿ ಅಂತ ಕೇಳ್ತಾರೆ. ಹಚ್ತೀನಿ, ಜೋರಾಗಿ ಹಚ್ಚಿರಿ ಗುರುಗಳ ಅಂತಾರೆ. ಭಯಂಕರ ಸೆಕೆ ಐತಿ, ಇಲ್ಲಿ ತಳಗೆ ಬಂದು ಮುಕ್ಕೊಂತಾರೆ.
ಮುಕ್ಕೊಂಡು ಜೋರು ಹಚ್ಚಿರ್ತೀನಿ. ಹೌದು ಹಚ್ಚಿರ್ತೀನಿ. ಮುಂದೆ ಒಂದು 15 ಮಿನಿಟ್ ಹಂಗಾರೆ ಮುಕ್ಕೋರಷ್ಟು ಅಂತ ತಿಳ್ಕೊಂಡು ನಾನು ಹೊರಗೆ ಹೋಗಿರ್ತೀನಿ. ಅವ ಒಂದು 10 ಮಿನಿಟ್ ಬಿಡೋಕಲ್ಲೇ ಇಲ್ಲಿ ಬಿಟ್ಟು ಅಲ್ಲಿ ಮಕ್ಕೊಂಡಿದ್ದ. ಜೋರ ಹಚ್ಚಂತ ಹೇಳ ಜೋರ ಬರಕ್ಕೆ ಹತ್ತೈತಿ, ಇಲ್ಲಿ ಬಿಟ್ಟು ಅಲ್ಲಿ ಮಕ್ಕೊಂಡಿದ್ದ. ಯಾಕೋ ಅಂದೆ. ಗುರುಗಳ ನೀವು ಪ್ಯಾನ್ ಹಚ್ಚಿ ಹೋಗ್ಬಿಟ್ರೆ ನಾ ಹಿಂಗೆ ಮಕ್ಕೊಂಡಿಟ್ರೆ ಮನಸ್ಸಿನಾಗ ಒಂದು ವಿಚಾರ ಬಂತ್ರಿಪ್ಪ. ಏನು ಈ ಪ್ಯಾನ್ ಅಕಸ್ಮಾತ್ ಜೋರಾಗ ಅರಗಡೆ ಹತ್ತಿತ್ತದು ಬಿದ್ದರೆ ಎಲ್ಲಿ ಬೀಳ್ತತಿ ಅಂತ ತಿಳ್ಕೊಂಡು ಅನಿಸ್ತು ನನಗೆ. ಬಿದ್ದರೆ ಎಲ್ಲಿ ಬೀಳುತ್ತಪ್ಪ, ನಾನು ಮೈಮೇ ಬೀಳ್ಬೇಕಲ್ಲ. ಒಂದು ಮೈಮೇ ಬಿದ್ದರೆ ಏನಾಗತ್ತ ಅದು ಬಿದ್ದರೆ ಏನಪ್ಪ ಅಂತ್ಕೊಂಡು ಅಲ್ಲಿ ಮಕ್ಕೊಂಡಿಟ್ರೆ ಅಂತ ನೋಡಿದಿರ. ಫ್ಯಾನ್ ಬಿದ್ದೇ ಇಲ್ಲ, ಮನಸ್ಸಿನ ಹಳವಂದ ಬಿದ್ರು. ನೀವು ಏನು ಓದ್ತೀರಿ, ಏನು ನೋಡ್ತೀರಿ, ವಾಟ್ಸಾಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಯಾವ ಹೋಗಿ ಕುಂತು ಬಿಟ್ಟಿರ್ತೈತಿ, ಕುಂತು ಬಿಡ್ತದ. ಸೋಮನ ಹಿಂಗೆ ತೆಗೆದು ನೋಡ್ತಿರ್ತೀರಿ, ಕ್ಯಾನ್ಸರ್ನ ಲಕ್ಷಣಗಳು ಹಿಂಗೆ ನೋಡ್ತೀರಿ, ಕುತೂಹಲ ನೋಡ್ತೀರಿ. ಕ್ಯಾನ್ಸರ್ ಆದಾಗ ಏನೇನು ಅನುಭವ ಆಗ್ತದೆ, ಏನೇನು ಪರಿಣಾಮ ಆಗ್ತದೆ, ಹಿಂಗೆ ಗಡ್ಡೆ ಬರ್ತದೆ, ಹಸಿವು ಕಟ್ಟಾಗುತ್ತೆ ಅಂತ ಬರ್ತಿರ್ತಾರ. ಕುಂತು ಒಳಗೆ ಹುಳ ಬಿತ್ತು ಒಳಗೆ ಮುಂದೆ ಸಣ್ಣ ಹಿಂಗೆ ಒಂದಿಷ್ಟು ಜಳಕ ಮಾಡೋದು ಹಿಂಗೆ ತಿಳ್ಕೊಂಡು ಮುಂದೆ 1 ಗಂಟೆ ಇರ್ತೈತಿ. ಅದು ಲೈಫಾಮ್ ಆಗಿರ್ಬೋದು. ಅದು ಗಳಗಂಡ ಅಂತಾರೆ ಅದಕ್ಕೆ. ಟೆನ್ಷನ್ ಶುರು ಆಗ್ಬಿಡ್ತದೆ. ನನಗೆ ಕ್ಯಾನ್ಸರ್ ಆಗೈತಿ, ಚಾಲು ಆಯ್ತು. ಯಾಕೆ ಓದಿದ್ದ ಒಳಗೆ ಐತಲ್ಲ. ಹಿಂಗೆ ಪ್ರತಿ ಕ್ಷಣಕ್ಕೂ ನಿಮ್ಮನ್ನ ನಿಮ್ಮ ಮನಸ್ಸೇ ಕಾಡ್ತದ ಚಿತ್ರಗುಪ್ತಾಗಿ. ತಪ್ಪು ಮಾಡಿದ್ರು ಅದೇ ಕಾಡ್ತದ. ಹೌದಾ? ಅದಕ್ಕೆ ಹೆಂಗೆ ಇರಬೇಕು ಅನ್ನೋದು ಭಾಳ ಮುಖ್ಯದ. ಅದಕ್ಕೆ ನೀವು ಯೋಗಿಗಳಾಗಬೇಕು, ಯೋಗಿಗಳಾಗಬೇಕು. ನೀವು ಭೋಗಿಗಳದಿರಿ. ಈಗ ನೀವು ಬರೀ ಭೋಗಿಗಳದಿರಿ. ನೀವೇನು ತಿಳ್ಕೊಂಡಿರಿ, ನಾವು ಜನ್ಮ ತಾಳಿದ್ದು ಎಂಜಾಯ್ಮೆಂಟ್ ಮಾಡಕ್ಕಂತ, ಖಾನಾ ಪೀನಾ ಮೌಜ್ ಉಡಾನ, ಖಾನಾ ಪೀನಾ ಮೌಜ್ ಉಡಾನ ಅಷ್ಟಕ್ಕೆ ಬಂದೀವಿ ಅಂತ ನೀವು ತಿಳ್ಕೊಂಡಿರಿ. ತಪ್ಪದ, ಬೇರೆ ಉದ್ದೇಶಕ್ಕೆ ಬಂದಿರಿ. ಅದಕ್ಕೆ ಇನ್ನೆಲ್ಲ ತಿಳ್ಕೊಂಡು ನೀವು ಜೀವನವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ